ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಇದ್ದೀರಿ ಅನ್ಕೋತೀನಿ. ನೋಡಿರಿ, ನಾನು ಚಲೋ ಇದ್ದೀನಿ. ನಾ ಇವತ್ತು ನಿಮಗೆ ಪಾಲಕ್ ಮತ್ತು ಉಳ್ಳಾಗಡ್ಡಿ ಹಾಕಿಸಿಂದ ಕ್ರಿಪ್ಸಿಯಾಗಿರೋ ಬಜ್ಜಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕ್ಕೆ ಬಂದೇನಿ. ಅದಕ್ಕಿಂತ ಮೊದಲ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಂಥ ರೆಸಿಪಿಗಳಿಗಾಗಿ. ಹಂಗೆ ನನ್ನ ವಿಡಿಯೋಕ್ಕೆ ಲೈಕ್ ಮತ್ತು ಕಮೆಂಟ್ ಹಾಕೋದು ಮರಿಬೇಡ್ರಿ. ನೋಡ್ರಿ ಹೆಂಗೆ ಮಾಡೋದು ಹೇಳ್ತೀನಿ. ಮೊದಲ ಒಂದು 2 ಕಪ್ ಕಡ್ಲೆ ಹಿಟ್ಟು ತೊಗೊಂಡಿನಿ ರೀ. ಸ್ವಲ್ಪ ಕಮ್ಮ ಒಂದಿಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರಿ. ಮತ್ತು ಮ್ಯಾಗ ಒಂದು 4 ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಪಾಲಕ್ ಪಲ್ಯ ಕಟ್ ಮಾಡ್ಕೊಂಡು ಹಾಕೊಂಡಿನಿ ರೀ. ಒಮ್ಮೆಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ, ಒಂದು 4-5 ಮೆಣಸಿನ್ಕಾಯಿ ಹೆಚ್ಚು ಹಾಕೊಂಡಿನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೊಂಡು, ಮತ್ತು ಮ್ಯಾಗ ಒಂಚೂರು ಸೋಡಾ ಹಾಕೊಂಡು, ಮತ್ತು ಅಜ್ವಾಯಿನ್ ಹಾಕೊಂಡ್ರಿ. ಇದನ್ನೆಲ್ಲ ಹಾಕೊಂಡು ಚಂದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಚಂದಕ್ಕೆ ಮಿಕ್ಸ್ ಮಾಡ್ಕೊಂಡು ಕಿಶಿಂದ ಇದಕ್ಕೆ ನೋಡಿರಿ, ಎಕ್ದಮ್ಸೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನೀವೇನು ಹಾಕಿರಲಿಲ್ಲ ಅದ್ರ ಜೋಡಿ ಚಂದಕ್ಕೆ ಮಿಕ್ಸ್ ಮಾಡ್ಕೊರಿ. ಅದು ಸ್ವಲ್ಪ ಮಿಕ್ಸ್ ಆಯಿತು ಅಂತ ಅನ್ಸಿದ ಮೇಲೆ ಒಂದು ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟು ಅದಕ್ಕೆ ನೀರು ಹಾಕೊಂಡು ಕಿಶಿಂದ ಆಮೇಲೆ ಚಂದಕ್ಕೆ ಮಿಕ್ಸ್ ಮಾಡ್ಕೊರಿ. ನೋಡಿರಿ ಹಿಟ್ಟು ಹೆಂಗೆ ರೆಡಿ ಆಗ್ಬೇಕಂದ್ರೆ ಜಾಸ್ತಿ ಈ ಕಡೆ ಅಳಕನೂ ಆಗಿರಬಾರ್ದು, ಈ ಕಡೆ ಗಟ್ಟಿನೂ ಆಗಿರಬಾರ್ದು. ಹಿಂಗೆ ನೋಡಿರಿ, ಹಿಂಗೆ ಕನ್ಸಿಸ್ಟೆಂಟಿ ಬರಬೇಕು ಅದರದ್ದು. ಈಗ ಇಷ್ಟು ರೆಡಿ ಆದಮೇಲೆ ಹಿಟ್ಟು ಸೈಡಿಗೆ ನಾ ಮತ್ತು ಎಣ್ಣೆ ಕಾಸ್ಕೊಳಕ್ಕೆ ಇಟ್ಟಿದ್ದೆ, ಅದ್ರಾಗ ಒಂದೊಂದು ಬಜ್ಜಿ ಹಾಕೊಳತ್ತೀನಿ ರೀ. ನೋಡಿರಿ, ಬಜ್ಜಿ ಭಾಳ ದಪ್ಪ ಬಿಡಕ್ಕೆ ಹೋಗ್ಬೇಡ್ರಿ. ಅಷ್ಟೇ ತುಸು ಹಿಟ್ಟು ಹಿಡೀರಿ. ಯಾಕಂದ್ರೆ ಭಾಳ ದಪ್ಪ ಹಿಡಿದ್ವಿ ಅಂದ್ರೆ ತಿಕ್ಕೋ ಕ್ರಿಪ್ಸಿಯಾಗಿ ಬರಂಗಿಲ್ಲ ರೀ. ಸ್ವಲ್ಪ ಕಮ್ಮಿನ ಅಷ್ಟು ಮೀಡಿಯಮ್ ಇಟ್ಕೊಂಡು ಕಿಶಿಂದ ಹಾಕೋತ ಬರ್ರಿ. ಮತ್ತು ಗ್ಯಾಸ್ ಫ್ಲೇಮ ಸ್ವಲ್ಪ ಕಮ್ಮಿ ಇಡ್ರಿ, ಜಾಸ್ತಿ ಜೋರು ಇಡಬೇಡ್ರಿ. ಇಲ್ಲಾಂದ್ರೆ ಈಕ್ವಲ್ ಆಗಿ ಅವು ಫ್ರೈ ಆಗಂಗಿಲ್ಲ. ಜಾಸ್ತಿ ಎಲ್ಲ ಕಡೆ ಕೆಂಪ ಒಂದು ಕಡೆ ಇದು ಉಳ್ಕೊಂಡ್ಬಿಡ್ತಾವೆ. ಆಮೇಲೆ ಎಕ್ದಮ್ಸೆ ಚಮಚಯಾಗಿ ಅಗಾಡ್ಸಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕೆಳಗೆ ಹತ್ಕೊಂಡಿದ್ದೆ ಬಿಡಬೇಕು, ಅದು ಎಣ್ಣೆ ಹಾಕಿದ್ದು ಆದಮೇಲೆ. ನೋಡಿರಿ, ಇವಾಗ ಪ್ರಾಪರಾಗಿ ಬಜ್ಜಿ ರೆಡಿ ಆಗ್ಯಾವ. ನೋಡಿರಿ, ಇಷ್ಟು ಸಖತ್ತಾಗಿ ಮನ್ಯಾಗ ನೀವು ಈಸಿಲಿ ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಹೊರಗೆ ಹೋಗೋದೇನದ. ಮತ್ತು ಪಾಲಕ್ನು ಹೆಲ್ದಿ ಇರ್ತದೆ, ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಂಡಿರ್ತೀಕೋ ಚಲೋ ಇರ್ತದೆ ನೋಡಿರಿ. ಮತ್ತು ಹೊರಗಿಂದ ಯಾವ ಎಣ್ಣೆ ಕರೆದಿರ್ತಾರೋ, ಹೆಂಗೆ ಮಾಡಿರ್ತಾರೋ ಅಂತಂದ ಭಯ ಒಂದು ಇರ್ತದೆ ರೀ ತಿನ್ನೋಕ್ಕಿಂತ ಮೊದಲ. ಅದಕ್ಕಿಂತ ಬೆಟ್ರ್ ಮನ್ಯಾಗಿನವ್ರಿಗೆ ನೀವು ಮನ್ಯಾಗ ಹಿಂಗೆ ಮಾಡಿಕೊಡ್ರಿ. ಹುಡುಗರಿಗೆ ಇಷ್ಟ ಆಗ್ತದೆ ಮತ್ತು ದೊಡ್ಡವ್ರಿಗೆ ಇಷ್ಟ ಆಗ್ತದೆ. ಮತ್ತು ನಿಮಗೆ ಮಾಡಿಕೊಡಂತ ಹೊಳಿ ಬಿಡ್ತಾರೆ. ನೋಡಿರಿ, ಹಿಂಗೆ ನೀವು ಒಂದು ಸಲ ನಿಮ್ಮ ಮನ್ಯಾಗ ಟ್ರೈ ಮಾಡ್ಕಿಶಿಂದ ಹೆಂಗಾಗಿತ್ತಂತೆ ಕಮೆಂಟ್ ಹಾಕಿರಿ. ಹಾಗೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.